ಮೋಸದ ಪ್ರಜಾಪ್ರಭುತ್ವ, ಬಿಜೆಪಿಯ ವಾಗ್ದಾನಗಳ ಮಾಯಾಜಾಲ. 2014ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಜನರು ಹೊಸ ಭವಿಷ್ಯದ ಕನಸು ಕಂಡರು. ನಾವು ಅಧಿಕಾರಕ್ಕೆ ಬಂದರೆ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕುತ್ತೇವೆ ಎಂದು ಘೋಷಿಸಿದರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ನೀಡುತ್ತೇವೆ, ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಮಾಡುತ್ತೇವೆ, ಕಪ್ಪು ಹಣ ಹಿಂದಕ್ಕೆ ತರ್ತೀವಿ ಎಂದು ಭರವಸೆಗಳ ಸುರಿಮಳೆಗೈದರು. ಜನರು ಈ ಮಾತುಗಳನ್ನು ನಂಬಿ ಬಿಜೆಪಿಯನ್ನು ಭರ್ಜರಿಯಾಗಿ ಗೆಲ್ಲಿಸಿದರು. ಆದರೆ ಏನಾಯ್ತು? 15 ಲಕ್ಷ ಬರುವ ಬದಲು ನವರತ್ನ ಎಣ್ಣೆಯೂ ಖರೀದಿಸಲು ಜನ ತೊಂದರೆ ಅನುಭವಿಸಿದರು. 2 ಕೋಟಿ ಉದ್ಯೋಗ ಬರುವ ಬದಲು ಅಸಂಖ್ಯಾತ ಯುವಕರು ಉದ್ಯೋಗವಿಲ್ಲದೆ ತಿರುಗಾಡಿದರು. ಪೆಟ್ರೋಲ್ ಡೀಸೆಲ್ ಕಡಿಮೆಯಾಗುವ ಬದಲು 100 ರೂಪಾಯಿಗೂ ಮೀರಿತು. ಕಪ್ಪು ಹಣ ಮರಳಿ ಬರುವ ಬದಲು ದೇಶದ ಶ್ರೀಮಂತರಿಗೆ ಬ್ಯಾಂಕು ಸಾಲಮನ್ನಾ ಮಾಡಿ ಅವರ ಹಣ ವಿದೇಶಕ್ಕೆ ಕಳಿಸಿದರು. ಬಿಜೆಪಿ ಹಳೆಯ ಸರ್ಕಾರಗಳೇ ಹೊಣೆ ಎಂದು ಜನರ ಗಮನ ಬೇರೆಡೆಗೆ ತಿರುಗಿಸಲು ಹಿಂದೂ ಮುಸ್ಲಿಂ, ದೇಶಭಕ್ತಿ ದೇಶದ್ರೋಹಿ ಎಂಬ ಜಗಳಗಳನ್ನು ಹುಟ್ಟುಹಾಕಿತು. ನಾವು ಪ್ರಶ್ನಿಸೋ ಸಮಯ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು, 2014ರಲ್ಲಿ 15 ಲಕ್ಷ ಖಾತೆಗೆ ಹಾಕ್ತೀವಿ ಎಂದರು. ಆದರೆ ಅದ್ಯಾವ ಖಾತೆಗೆ ಹೋಗಿತು? ಆ ಹಣವನ್ನು ಅಶೋಕ್ ಸಹ ನೋಡಿದರೆ ಹೇಗೋ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದರು, 2 ಕೋಟಿ ಉದ್ಯೋಗ ವರ್ಷ ಕೊಡ್ತೀವಿ ಎಂದರು. ಆದರೆ ಉದ್ಯೋಗ ಹುಡುಕುತ್ತಿರುವ ಯುವಕರಿಗೆ ಅಶೋಕ್ ಒಂದೇ ದಿನದ ಕೆಲಸ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಜಿ. ಪರಮೇಶ್ವರ್ ಹೇಳಿದರು, ಸರ್ಕಾರದ ಸಾಲ 253 ಲಕ್ಷ ಕೋಟಿ ದಾಟಿದ್ದು ಹೇಗೆ? ಈ ಹಣ ಜನರ ಜೀವನ ಸುಧಾರಿಸಲು ಖರ್ಚಾಯಿತು ಅಥವಾ ಅಶೋಕ್ ಮತ್ತು ಅವರ ನಾಯಕರು ತಮ್ಮ ಸ್ನೇಹಿತರ ಖಾತೆಗೆ ಹಾಕಿಸಿಕೊಂಡರ? ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು, ರಸ್ತಾ ತೆರಿಗೆ ತೆಗೆದು ಹಾಕ್ತೀವಿ ಎಂದರು. ಆದರೆ ಎಲ್ಲಿ ಅಶೋಕ್? ಇದಕ್ಕೆ ಏನಾದರೂ ಉತ್ತರ ಕೊಡಬಹುದಾ? ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು, ಬಿಜೆಪಿ ಸರ್ಕಾರಕ್ಕೆ ಎಷ್ಟು ವರ್ಷ ಸಿಎಂ ಎಂ ಹಣಕಾಸು ಸಚಿವರಾಗಿದ್ದವರು, ಅವರು ಒಂದು ಸರಿಯಾದ ಯೋಜನೆ ತಂದರೆ ಹೇಳಲಿ ಅಶೋಕ್. ಸಚಿವ ಮಹಾದೇವಪ್ಪ ಹೇಳಿದರು, ನಾವು ಕನ್ನಡದ ಹೆಮ್ಮೆ, ನಮ್ಮ ರಾಜ್ಯ ಅಭಿವೃದ್ಧಿ ಆಗಲಿ ಅಂತ ಕೆಲಸ ಮಾಡುತ್ತಿದ್ದೇವೆ. ಆದರೆ ಅಶೋಕ್ ಸುಳ್ಳು ಮಾತು ಹೇಳಿ ಜನರ ದನ ದೋಚಿದವರನ್ನು ಬೆಂಬಲಿಸುತ್ತಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆಯಾಗುತ್ತೆ ಎಂದರು. ಆದರೆ ಅಶೋಕ್ ನಿಮ್ಮ ಸರ್ಕಾರ ಮಾಡಿದ್ದು ಬೆಲೆ ಏರಿಸುವ ಕೆಲಸ ಅಷ್ಟೇ ಅಲ್ಲವೇ? ಜನರು ಈಗ ಎಚ್ಚರವಾಗಬೇಕು. 2014ರಲ್ಲಿ ಪ್ರಾರಂಭವಾದ ಮೋಸದ ರಾಜಕಾರಣ 2024ಕ್ಕೆ ಜನರ ಕಣ್ಣು ತೆರೆಯುವ ಮಟ್ಟಕ್ಕೆ ತಲುಪಿತು. ಸಚಿವರು, ಜನಪ್ರತಿನಿಧಿಗಳು ಎಲ್ಲರೂ ಪ್ರಶ್ನಿಸುತ್ತಿದ್ದಾರೆ. ಆದರೆ ಪ್ರತಿಪಕ್ಷ ನಾಯಕರು ಮಾತ್ರ ಸುಮ್ಮನಿದ್ದಾರೆ. ಜನರ ಪ್ರಜಾಪ್ರಭುತ್ವ, ಜನರ ಸರ್ಕಾರ, ಜನರ ಹಕ್ಕು, ಸುಳ್ಳು ಭರವಸೆಗಳನ್ನೆಲ್ಲ ತಿರಸ್ಕರಿಸಿ ಕರ್ನಾಟಕದ ಭವಿಷ್ಯ ಉಳಿಸೋಣ. ಜೈ ಹೋ ಕಾಂಗ್ರೆಸ್, ಜನಶಕ್ತಿ, ರಾಷ್ಟ್ರಶಕ್ತಿ. ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ ತಂಡ. ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್.